ಎಲ್ರಿಗೂ ನಮಸ್ಕಾರ. ಎಸ್ ಕೆ ಬ್ಲಾಗ್ಸ್ಗೆ ಸ್ವಾಗತ. ಈ ಬ್ಲಾಗಲ್ಲಿ ಏನಂದರೆ, ನಂದು ಚಿಕ್ಕಿರುವಾಗ ಎಲ್ರಿಗೂ ಸೈಕಲ್ ತೆಗಿಬೇಕಂತ ಎಲ್ರಿಗೂ ಕನಸಿರುತ್ತೆ. ಆ ಕನಸಿನ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ಗೈಸ್. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. 4th 5th ಇರುವಾಗ ಸೈಕಲ್ ಅನ್ನೋದು ಡ್ರೀಮ್ ಬರುತ್ತೆ ನಮಗೆ ಎಲ್ರಿಗೂ. ಆದರೆ ಚಿಕ್ಕಿರುವಾಗ ಬರ್ಬೋದು ಸೈಕಲ್ ತೆಗಿಬೇಕು ಅಂತ ಒಂದು ಕನಸು ಇರ್ಬೋದು ಎಲ್ರಿಗೂ. ನಾನು ಇವತ್ತು ಆ ಕನಸಿನ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ನಾನು 5th ಸೈಕಲ್ ತೆಗಿಬೇಕು ಅಂತ ಯೋಚನೆ ಬಂತು. ಅದು ಹೇಗೆ ಅಂದರೆ, ನಾನು ನಮ್ಮೂರಿಗೆ ಬಸ್ ಇರ್ತಾ ಇರಲಿಲ್ಲ. ಒನ್ ಟೈಮ್ ಮಾತ್ರ ಸೈಕಲಲ್ಲಿ ಒನ್ ಟೈಮ್ ಮಾತ್ರ ಬಸ್ಸಲ್ಲಿ ಹೋಗ್ತಾಯಿದ್ವಿ. ಬರಬೇಕಾದ್ರೆ ನಡ್ಕೊಂಬರ್ತಾಯಿದ್ವಿ ಮನೆಗೆ. ಆವಾಗ ನಡ್ಕೊಂಬರ್ಬೇಕಾದ್ರೆ ಸೈಕಲ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅಂತ ಕೆಲವೊಂದು ತಿಂಗಳಿಗೂ ಯೋಚನೆಗಳು ಬರ್ತಾಯಿತ್ತು. ಹಂಗೆ ಸೈಕಲ್ ಬೇಕು ಅಂತ ಡೈಲಿ ಮನೆಯಲ್ಲಿ ಗಲಾಟೆ ಮಾಡಿ ಸ್ವಲ್ಪ ಆಟ ಮಾಡಿ ಈಸ್ಕೊಳೋದು ಆ ಥರ ಎಲ್ಲ ಮಾಡ್ತಾಯಿದ್ರು. ಆದರೆ ಅವರು ಈಸ್ಕೊಟ್ಟಿಲ್ಲ, ಗಲಾಟೆ ಮಾಡಿದ್ರು. ಆಮೇಲೆ ಕೆಲವೊಂದು ರೋಡಲ್ಲಿ ನಡ್ಕೊಂಬರ್ಬೇಕಾದ್ರೆ ಕೆಲವೊಂದು ಘಟನೆಗಳು ನಿಮ್ಮ ಹತ್ರ ಹಂಚ್ಕೊಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇವಾಗ ಹೇಳ್ತೀನಿ ನೋಡಿ. ಸೀಸನ್ ಅಂತಿರುತ್ತೆ, ಮಾವಿನ ಹಣ್ಣು, ನೇರಳೆ ಹಣ್ಣು ಸೀಸನ್ನು, ಮತ್ತು ಇನ್ನೊಂದು ಏನೋ ಹಣ್ಣುಗಳ ಸೀಸನ್ಗಳಿರುತ್ತೆ. ತೋಟದಲ್ಲ ಅಲ್ಲಿ ಅಕ್ಕಪಕ್ಕ ತೋಟಗಳಾಗಿರ್ತಾರಲ್ವ, ಅಲ್ಲಿ ತರಕಾರಿಗಳು ಕಳ್ತನ ಮಾಡ್ಕೊಂಡು ಮನೆಗಳು ಆಗಿರ್ಬೋದು. ಆ ಥರ ಎಲ್ಲ ಇರುತ್ತೆ ಕೆಲವೊಂದು ಮೆಮೊರಿ ಮೂಮೆಂಟು. ಅದ್ರ ಬಗ್ಗೆ ಎಲ್ಲ ಹೇಳ್ತೀನಿ ನೋಡಿ. ಇವಾಗ ದಾರಿಯಲ್ಲಿ ಬರಬೇಕಾದ್ರೆ ನೇರಳೆ ಹಣ್ಣು ಮರ ಸಿಗುತ್ತೆ, ನೇರಳೆ ಹಣ್ಣು ಕತ್ಕೊಂಡು ತಿಂತೀವಿ. ಇನ್ನು ಸ್ವಲ್ಪ ದೂರ ಬರಬೇಕಾದ್ರೆ ಮಾವಿನ ಹಣ್ಣು ಮರ, ಅದನ್ನ ಕಿತ್ಕೊಂಡು ತಿಂತೀವಿ. ಇನ್ನು ಸ್ವಲ್ಪ ದೂರ ಬರಬೇಕಂದ್ರೆ ಸ್ವಲ್ಪ ತರಕಾರಿಗಳು ಅಂದರೆ ಟೊಮೆಟೊ ಆಗಲಿ, ಬೆಂಡೆಕಾಯಿ, ಈ ಥರ ಎಲ್ಲ ತಿನ್ಕೊಂಡು ಒಂದು ಸ್ನ್ಯಾಕ್ಸ್ ಥರ ಬರ್ತಾಯಿತ್ತು. ಅವಾಗ ಹೆಲ್ತಿ ಫುಡ್ ಥರ ತಿನ್ಕೊಂಡು ಬರ್ತಾಯಿದ್ವಿ. ಇನ್ನೊಂದು ದಿನ ಏನಾಯ್ತು ಅಂದರೆ, ದಾರಿಯಲ್ಲಿ ಬರಬೇಕಾದ್ರೆ ಯಾವುದೋ ಗುಳ್ನರಿ ಮಗ ಏನೋ ನೋಡ್ಬಿಟ್ಟಿದ್ವಿ ನಾವು. ಯಾರೋ ಪಾಪ ದುಡ್ಡೆಲ್ಲ ಚೆಲ್ಕೊಂಡು ಹೋಗ್ಬಿಟ್ಟಿದ್ರು. ಬರೀ 20, 30, 40, 50 ಆ ಥರ ನೋಟುಗಳು ಚೆಲ್ಕೊಂಡು ಹೋಗ್ಬಿಟ್ಟಿದ್ರು ದಾರಿ ಉದ್ದ. ಅವಾಗ ನಾವು ಆ ದುಡ್ಡೆಲ್ಲ ಹಾಯ್ಕೊಂಡು ಹಂಚ್ಕೊಂಡಿದ್ವಿ, ಗಲಾಟೆ ಮಾಡ್ಕೊಂಡು. ಇಲ್ಲ, ನಾವು ಜೊತೇಲಿ ಇದ್ವಲ್ಲ, ಎಲ್ಲರೂ ಒಂದೇ ಸಮಾನವಾಗಿ ಹಂಚ್ಕೊಳ್ಳೋಣ ದುಡ್ಡನ್ನು ಅಂತ ಹಂಚ್ಕೊಂಡೇವು. ದುಡ್ಡನ್ನು ಹಂಚ್ಕೊಂಡು ಯಾರಿಗೂ ಮನೆಯಲ್ಲೇನು ಹೇಳ್ದಿರೇ ನಾವು ಬೇಕ್ರಿಗಳಿಗೆ ಹೋಗಿದ್ವಿ. ಬೇಕ್ರಿಗಳಿಗೆ ಹೋಗಿ ಏನಂತ ತಿಂಡಿ ತಿನ್ಬೋದು ಅಂತ ನಿಮಗೆಲ್ಲ ಗೊತ್ತಿರುತ್ತೆ. ನಾರ್ಮಲ್ ಹನಿ ಕೇಕು ಫೇಮಸ್. ಅವಾಗ ಹನಿ ಕೇಕು, ಕ್ರೀಮ್ ಬನ್ನು, ಮತ್ತು ಇದು ಕೋನ್ ಐಸ್ ಕ್ರೀಮು, ಮತ್ತು ಕೋನ್ ಕೇಕ್ ಅಂತ ಇರುತ್ತೆ, ನಿಮಗೆಲ್ಲ ಗೊತ್ತಿರುತ್ತೆ. ಕೋನ್ ಕೇಕು, ಬನ್ನುಗಳು, ಈ ಥರ ಎಲ್ಲ ದಾರಿ ಪೂರ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ವಿ. ಆ ಥರ ಓಲ್ಡ್ ಮೆಮೊರೀಸ್ ಎಲ್ಲ ಒಂಥರ ಬ್ಯೂಟಿಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇವಾಗ ಸೈಕಲ್ ತೆಗಿಬೇಕು ಅಂತ ನಮ್ಮ ಮನೆಯಲ್ಲಿ ಫುಲ್ಲು ಟಾರ್ಚರ್ ಕೊಡ್ತಾಯಿದ್ದೆ. ನಂಗೆ ಸೈಕಲ್ ಬೇಕು, ನಾನು ಹೋಗಲ್ಲ, ನಡ್ಕೊಂಡು ಕಾಲೆಲ್ಲ ನೋವ್ತಾ ಇದೆ, ಅದು ಇದು ಅಂತ ಸುಮ್ಮನೆ ಮಲ್ಕೊಂಬಿಡೋದು. ಮಲ್ಕೊಂಬಿಟ್ರೆ ಎದ್ದೇಳೋಕ್ಕಾಗಲ್ಲ, ನನ್ನ ಕೈಯಲ್ಲಿ ನಡೆಯೋಕ್ಕಾಗಲ್ಲ ಅಂತ ಸುಮ್ಮನೆ ಕೆಲವೊಂದು ಡ್ರಾಮಾಗಳು ಆಡ್ತಾಯಿದ್ರಿ. ಅವಾಗ ನಾನೇ ಅಂತಲ್ಲ, ನೀವೆಲ್ಲ ಆಡಿರ್ತೀರ. ನಾನು ಹೇಳ್ಕೊತಾ ಇದ್ದೀನಿ, ಕೆಲವೊಂದು ಜನ ಹೇಳ್ಬೋದು, ಹೇಳ್ದಿರಿರ್ಬೋದು. ಆ ಥರ ಎಲ್ಲ ಡ್ರಾಮಾ ಆಡ್ತಾಯಿದ್ದೆ ಮನೆಯಲ್ಲೇ, ಸೈಕಲ್ ಬೇಕೇ ಬೇಕು ಅಂತ. ಅವಾಗ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲೆಲ್ಲ ಗೊತ್ತಿರುತ್ತೆ ನಿಮಗೆಲ್ಲ. ನಮ್ಮ ದೊಡ್ಡಮ್ಮ ಮಗಳು ಅವಾಗ ನನಗಿಂತ ದೊಡ್ಡೋಳು, ಅಂದರೆ ಒಂದು 5 ವರ್ಷ ಆ ಥರ ದೊಡ್ಡೋಳು. ಅವ್ರಿಗೆ ಗೌರ್ಮೆಂಟ್ ಸೈಕಲ್ಸ್ ಅಂತ ಫ್ರೀ ಸೈಕಲ್ಸ್ ಕೊಟ್ಟಿದ್ರು. ಫ್ರೀ ಸೈಕಲ್ಸ್ ನಮ್ಮ ಅಕ್ಕ ಅಲ್ವಾ, ಅದು ಹುಡುಗಿರ ಸೈಕಲ್ಲು. ಅದನ್ನು ಕೊಟ್ಟಿದ್ರು. ನಮ್ಮಮ್ಮ ಈ ಥರ ಅವ್ರ ಅಕ್ಕ ಜೊತೆಯಲ್ಲಿ ಹೇಳ್ತಾಯಿದ್ಲು, ಈ ಥರ ನಡ್ಕೊಂಡು ಹೋಗೋದು, ನಡ್ಕೊಂಬರೋದು ಅವ್ನ ಕೈಯಲ್ಲಿ ಆಗ್ತಾಯಿಲ್ಲ, ಸೈಕಲ್ ಬೇಕು ಅದು ಇದು ಅಂತ. ನಮ್ಮ ದೊಡ್ಡಮ್ಮ ಅವ್ರ ಮಗಳು ಬಂದು ಒಂದು ದಿನ ಫುಲ್ಲು ಹತ್ತಿದ್ದಾಳೆ. ಪಾಪ ಹೊಸ ಸೈಕಲ್ಲು ತೊಳೆದಿರನ್ನೇ ನನಗೆ ಕೊಟ್ಬಿಟ್ಟಿದ್ದಾಳೆ ಅಂತ. ನನಗೆ ಕೊಟ್ಟರು ಆ ಸೈಕಲನ್ನು. ನಾನು ಕೊಟ್ಟರು, ಫುಲ್ಲು ಖುಷಿ. ಊರೆಲ್ಲ ರೌಂಡ್ ಹಾಕೋದು ಸಖತ್ತಾಗಿರ್ತಾಯಿತ್ತು. ಗೌರ್ಮೆಂಟ್ ಸ್ಕೂಲು ಸೈಕಲ್ಗಳಿಗೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ, ಮುಂದ್ಗಡೆ ಬುಟ್ಟಿ. ಆ ಬುಟ್ಟಿ ಒಂಥರ ಇರಿಟೇಟ್ ಮಾಡ್ತಾಯಿತ್ತು. ಈ ಹುಡುಗಿರ ಸೈಕಲ್ ತೊಗೊಂಬಂದ್ಬಿಟ್ಟಿದ್ದಾನೆ ಅಂತ ರೇಗಿಸ್ತಾಯಿದ್ರು ಎಲ್ಲರೂ. ಆ ಬುಟ್ಟಿನ ಕಿತ್ತು ಮೇಲೆ ಆಗ್ಬಿಡ್ತಾ ಇದ್ದೆ. ಆ ಥರ ಚೆನ್ನಾಗಿರ್ತಾವೆ. ಸೈಕಲಲ್ಲಿ ಹೋಗ್ತಾಯಿದ್ದೆ, ಸೈಕಲಲ್ಲಿ ಬರ್ತಾಯಿದ್ದೆ, ಚೆನ್ನಾಗಿರ್ತಾಯಿತ್ತು. ಆಮೇಲೆ ಒಂದು 6th ಆ ರೇಂಜ್ಗೆ ತೊಳೆದು ಎಲ್ಲ ಕೆಡ್ಸಾಕಿದ್ದೆ. ಆಮೇಲೆ ನಾನು ಸ್ಕೂಲ್ ಚೇಂಜ್ ಆದಮೇಲೆ ಒಂದು 9th 7th ನಾವು ಸ್ಕೂಲ್ ಚೇಂಜ್ ಆದಮೇಲೆ ವ್ಯಾನಲ್ಲಿ ಬರ್ತಾಯಿದ್ದೆ. ಆಮೇಲೆ ಒಂದು ಸೈಕಲ್ ಬೇಕಂತ, ಹೊಸ ಸೈಕಲ್ ಅಂತ ಹಠ ಮಾಡಿದೆ ಮನೆಯಲ್ಲಿ ಹೊಸ ಸೈಕಲ್ ತಗೊಳ್ಬೇಕಂದ್ರೆ 15,000 ಆ ಥರ ಯೋಚನೆ ಮಾಡ್ತಾಯಿದ್ರು, ಇಷ್ಟು ದುಡ್ಡು ಕೊಟ್ಟು ತಗೊಳ್ಬೇಕಂತ. ಆಮೇಲೆ ಅವ್ರ ಕೈಯಲ್ಲಿ ತಗೊಳಕ್ಕಾಗಲಿಲ್ಲ. ಆಮೇಲೆ ಸೆಕೆಂಡ್ ಹ್ಯಾಂಡ್ಲಲ್ಲಿ ಯಾವುದೋ ಒಂದು ಹುಡುಕಿ ತಗೊಟ್ಟಿದ್ರು. ಆ ಸೈಕಲಲ್ಲೇ ಹೋಗಿ ಬರ್ತಾಯಿದ್ದೆ. ಸ್ಕೂಲ್ ಟೈಮಲ್ಲಿ, ಸ್ಕೂಲ್ ಆದಮೇಲೆ ಸ್ವಿಮ್ಮಿಂಗ್ ಹೋಗೋದು, ಅಂದರೆ ಶನಿವಾರ ಅರ್ಧ ದಿನ ಅಲ್ವಾ, ಸ್ವಿಮ್ಮಿಂಗ್ ಹೋಗೋದು, ಬಿರಿಯಾನಿ ಮಾಡೋದು ಆಚೆ ಹೋಗಿ. ಆಮೇಲೆ ಪಕ್ಕ ಕೆರೆಗಳಿರುತ್ತೆ, ಗುಟ್ಟೆಗಳ ಮೇಲೆ ಹತ್ತೋದು,
ನಮ್ಮೊಂದು ಸ್ಕೂಲ್ ಸರೌಂಡಿಂಗ್ಸ್ ಎಲ್ಲ ಚೆನ್ನಾಗಿರ್ತಾಯಿತ್ತು ನಮಗೆ. ಆ ಥರ ಎಲ್ಲ ಎಂಜಾಯ್ ಮಾಡಿದ್ವಿ ನಾವು ಸ್ಕೂಲ್ ಲೈಫೆಲ್ಲ. ಆಮೇಲೆ ಒಂದು ಏಜ್ ಬಂದಮೇಲೆ ಕಾಲೇಜ್ ಅಂತ ಬರುತ್ತಲ್ವ, ಕಾಲೇಜ್ ಬಂದಮೇಲೆ ಅಷ್ಟೊಂದು ಎಂಜಾಯ್ ಇರಲ್ಲ ಅಂತ ನನಗೆ ಸ್ಕೂಲ್ ಲೈಫ್ ಅಂದರೆ ಸಖತ್ ಇಷ್ಟ ಕಾಲೇಜ್ ಲೈಫಿಗಿಂತ. ಆಮೇಲೆ ಕೆಲವೊಂದು ವರ್ಷಗಳಾದಮೇಲೆ ನಾನು ಕೆಲ್ಸಕ್ಕೆ ಹೋದ್ಮೇಲೆ ಒಂದಷ್ಟೊಂದು ಸ್ವಲ್ಪ ಆವ್ರೇಜ್ ಸ್ಯಾಲ್ರಿನ ತೊಗೊತಾ ಇದ್ದೆ. ನಾನು ಕೆಲ್ಸಕ್ಕೆ ಹೋದ್ಮೇಲೆ ಸಣ್ಣದಾಗಿ ಒಂದು ಸೈಕಲ್ ತೊಗೊಂಡೆ. ಆ ಸೈಕಲ್ಲು ಇದೇನೆ ನೋಡಿ. ಆಮೇಲೆ ನಮ್ಮಮ್ಮ, ನಿನಗೆ ಹೆಸ್ರು ಕತ್ತಿಗಾಗಿರೋ ವಯಸ್ಸಾಗಿದೆ, ನಿನಗೇನಕ್ಕೆ ಇವಾಗ ಸೈಕಲ್ ಅಂತ ಬೈತಾಯಿದ್ರು. ನಾನು ನಿಮ್ಮ ಕೈಯಲ್ಲಿ ಹೊಸ ಸೈಕಲ್ ಈಸ್ಕೊಳಕ್ಕಾಗಲಿಲ್ಲಲ್ವ, ಅದಕ್ಕೆ ನಾನು ಈಸ್ಕೊಂಡಿರೋದಂತ ಹೇಳಿದೆ. ನನಗೆ ಏನಾದರೂ ಬೇಜಾರಾದಾಗಲ್ಲ ಸೈಕಲಲ್ಲೇ ಒಂದು ರೌಂಡ್ ಹೋಗ್ತೀನಿ. ಅಂದರೆ ಸೈಕಲಲ್ಲಿ ತುಳ್ಕೊಂಡು ಹೋಗೋ ಅಷ್ಟು ಫೀಲು ನನಗೆ ಬೈಕಲ್ಲಿ ಇರಲ್ಲ. ಅದರಿಂದ ನಾನು ಸೈಕಲಲ್ಲೇ ಹೋಗೋದು ಎಲ್ಲಾದರೂ ಹೋಗ್ಬೇಕಂದ್ರೆ, ಬರ್ಬೇಕಂದ್ರೆ ಎಲ್ಲ. ಅಂದರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲ, ಶಾರ್ಟ್ ಡಿಸ್ಟೆನ್ಸಲ್ಲಿ. ಅಂದರೆ ನಮ್ಮ ಮನೆಗೂ ತೋಟಕ್ಕೂ 1 ಕಿಲೋಮೀಟ್ರ್ ಇರುತ್ತೆ. ಅದರಿಂದ ನಾನು ಸೈಕಲಲ್ಲಿ ಹೋಗಿ ಸೈಕಲಲ್ಲಿ ಬರ್ತೀನಿ. ಇದು ನನ್ನ ಸ್ಟೋರಿ, ಸೈಕಲಿನ ಸ್ಟೋರಿ. ನಿಮಗೂ ಈ ಥರ ಸ್ಟೋರಿಗಳಿರುತ್ತೆ ಅಂತ, ಎಲ್ರಿಗೂ ಇರತ್ತಂತದಲ್ಲ. ಅಷ್ಟಕ್ಕೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಅಷ್ಟೇ. ಅಷ್ಟೇ ಗಾಯ್ಸ್ ಈ ವಿಡಿಯೋದಲ್ಲಿ. ನನ್ನ ಒಂದು ಸೈಕಲ್ ಸ್ಟೋರಿ ಥರನೇ ನನಗೂ ಒಂದು ಕಾಲೇಜ್ ಮುಗ್ದಾದ್ಮೇಲೆ ಒಂದು ಬೈಕ್ ಅನ್ನೋದು ಇಸ್ಕೊಬೇಕು ಅಂತ ಎಲ್ರ ಕನಸಿರುತ್ತಲ್ವಾ, ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಇದ್ರಿಗೆ ಸ್ವಲ್ಪ ನೋಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಮುಖಾಂತರ. ಈ ವಿಡಿಯೋ ನೋಡಿ.